ನಮಸ್ಕಾರ ಕರ್ನಾಟಕ. ಫೆಬ್ರವರಿ 14, 2019 ಪುಲ್ವಾಮಾ ಅಟ್ಯಾಕ್ ಆಗಿ ನಮ್ಮ ಯೋಧರು ಸತ್ತಂಥ ದಿನ ಇವತ್ತು. ಬ್ಲ್ಯಾಕ್ ಡೇ ಅಂತ ಆಚರಣೆ ಮಾಡ್ತಾರೆ. ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಅವರ ಕುಟುಂಬಗಳಿಗೆ ಅವ್ರು ಕಂಡುಕೊಳ್ಳೋಂಥ ನೆಮ್ಮದಿಯನ್ನು ಸಿಗಲಿ ಅಂತ ಈ ಮೂಲಕ ಹೇಳುತ್ತಾ, ನಮ್ಮ ದೇಶದಲ್ಲಿ ಇದನ್ನು ಬ್ಲ್ಯಾಕ್ ಡೇ ಅಂತ ಆಚರಣೆ ಮಾಡ್ತೀವಿ. ಬಟ್ ಉತ್ತರ ಏನಪ್ಪ ಅಂತಂದರೆ, ಇಂಥ ಎಷ್ಟೋ ಸಾವಿರಾರು ಜನ ಯೋಧರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರೂ ಸಹ ಆದಂಥ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು. 2025ರಲ್ಲಿ 27 ಜನ ಸತ್ತರು. ಬೆಂಗಳೂರು ಕರ್ನಾಟಕದವರು ಸಹ ಇಬ್ಬರಿದ್ದರು. ಯಾವುದೇ ಇನ್ವೆಸ್ಟಿಗೇಷನ್ನು ಬಹಿರಂಗ ಆಗೋದಿಲ್ಲ. ಪುಲ್ವಾಮಾ ಆಗಲಿ ಅಥವಾ ಅಥವಾ 2025ರಲ್ಲಿ ಒಂದು ಪ್ಲೇನ್ ಕ್ರ್ಯಾಶ್ ಆಯಿತು. ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಇದ್ದರು. ಯಾವ ತನಿಖೆಗಳು ಸಹ ಜನರಿಗೆ ತಿಳಿಸದಂಥ ಈ ಕೇಂದ್ರ ಸರ್ಕಾರ, BJP ಮೋದಿ ಸರ್ಕಾರ ಆಗುತ್ತೆ. ಅದ್ರ ಬಗ್ಗೆ ಮಾತಾಡ್ತೀವಿ, ಕಣ್ಣೀರು ಹಾಕ್ತೀವಿ, ಆಮೇಲೆ ತೆಪ್ಪಗಾಗ್ಬಿಡ್ತೀವಿ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ನಡೆದದ್ದೇನು, ಯಾರು ಮಾಡಿದ್ದು, ಯಾರಿಗೆ ಶಿಕ್ಷೆ ಆಯಿತು, ಏನು ತನಿಖೆ ಮಾಡಿದ್ದಾರೆ, ಮುಂದೆ ಇದನ್ನು ಆಗಿದ್ದಂಗೆ ಏನು ತಡೆಗಟ್ಟಕ್ಕೆ ಏನು ಪ್ರಯತ್ನ ಬಿಟ್ಟಿದ್ದಾರೆ, ಯಾವ ವಿಚಾರನೂ ಗೊತ್ತಾಗೋದಿಲ್ಲ. ಏರ್ ಇಂಡಿಯಾ ಬೋಯಿಂಗ್ 2025ರಲ್ಲಿ 241 ಜನ ಸತ್ತೋದ್ರು. ಅದ್ರ ಬಗ್ಗೆ ಯಾವುದೋ ಇಟಲಿ ಮಾಧ್ಯಮ ಅದ್ರ ಬಗ್ಗೆ ಫ್ಯೂಲ್ ಆಫ್ ಮಾಡಿ ಅದನ್ನು ಉಡಾಯಿಸಿದ್ದಾರೆ ಅಂತ ವರದಿ ಮಾಡ್ತು. ಇವತ್ತಿಗೆ ಪುಲ್ವಾಮಾ ಅಟ್ಯಾಕ್ ಆಗಿ 7 ವರ್ಷ ಆಗಿದೆ. 2019 ಪಹಲ್ಗಾಮಲ್ಲಿ 27-28 ಜನ ಸತ್ತರು. ಕರ್ನಾಟಕದಲ್ಲಿ 2 ಜನ ಸತ್ತರು. ಯಾವುದ್ರ ಬಗ್ಗೆ ಏನಾದರೂ ಉತ್ತರ ಇದೆಯಾ? ಖಂಡಿತ ಇಲ್ಲ. ನೀವೇ ತೆರಿಗೆ ಕಟ್ಟಿ ನೀವೇ ಓಟ್ ಹಾಕಿ ಮಾಡಿದಂಥ ಈ ಸರ್ಕಾರ ಪಾರದರ್ಶಕತೆ ಕಾಪಾಡಿಕೊಡಲ್ಲ ಅಂತಂದರೆ, ನೀವೆಂಥ ಸರ್ಕಾರಕ್ಕೆ, ಎಂಥ ರಾಜಕಾರಣಿಗಳಿಗೆ, ಎಂಥ ಪಕ್ಷಕ್ಕೆ, ಎಂಥ ಆಡಳಿತಕ್ಕೆ ನೀವು ಓಟ್ ಹಾಕಿದ್ರೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಒಂದು ಕಡೆ ನಿರುದ್ಯೋಗ, ಬಡತನ, ಬೆಲೆ ಏರಿಕೆ, ಸಾಲದಿದ್ದಕ್ಕೆ ಇವತ್ತು ಬಡವರ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಅವ್ರನ್ನ ಕತ್ತರಿಸಿ, ಕೊಂದು, ಹಿಂಸೆ ಕೊಟ್ಟು, ರೇಪ್ ಮಾಡಿ, ಅವ್ರು ಕಿಡ್ನ್ಯಾಪ್ ಮಾಡ್ಬೇಕಾದ್ರೆ BJP, ಕಾಂಗ್ರೆಸ್ಸು, JDS ಮಕ್ಕಳು ಅಂತ ಯೋಚನೆ ಮಾಡಲ್ಲ. ಅವ್ರಿಗೇನು ಒಟ್ಟಿನಲ್ಲಿ ಮಕ್ಕಳು ಬೇಕು, ಹೆಣ್ಮಕ್ಳು ಬೇಕು, ಕಿಡ್ನ್ಯಾಪ್ ಆಗ್ತಾರೆ. ಸೊ ಎಂಥ ದುರ್ಗತಿಗೆ ಬಂದು ನಾವು ನಿಂತಿದ್ದೀವಿ. ಉಚ್ಚಾಟದಿಂದ BJP, ಕಾಂಗ್ರೆಸ್, JDS ಇತರೆ ಪಕ್ಷಗಳ ಹೆಸರು ಹೇಳ್ಕೊಂಡು ಬಂದಂಥ ಪಕ್ಷಗಳು, ಪಕ್ಷದ ನಾಯಕರು ಹಣ ಮಾಡಿಕೊಂಡ್ರು, ಅಧಿಕಾರ ಮಾಡ್ಕೊಂಡ್ರು, ವಂಶ ಪಾರಂಪರವಾಗಿ ಅಧಿಕಾರ ಇಟ್ಕೊಂಡ್ರು. ಒಬ್ಬರಾದ ಮೇಲೆ ಒಬ್ಬರು ಅವ್ರ ಮಕ್ಕಳನ್ನ, ಮೊಮ್ಮಕ್ಕಳೆಲ್ಲ ತಗೊಂಬಂತರು. ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಆದರೆ ದೇಶ ಇವತ್ತು 200 ಲಕ್ಷ ಕೋಟಿಗೆ ಸಾಲ ಇದೆ. ನಡೆದಂಥ ದುರ್ಘಟನೆಗಳಿಗೆ ಯಾವ ಇನ್ವೆಸ್ಟಿಗೇಷನು, ಉತ್ತರ ಏನೂ ಇಲ್ಲ ಸರ್ಕಾರದ್ದು. ಕೇಂದ್ರ ಸರ್ಕಾರದ್ದು 217 ಲಕ್ಷ ಕೋಟಿ ಪ್ರೊಜೆಕ್ಟೆಡ್ ಸಾಲ ಇದ್ದರೆ, ರಾಜ್ಯ ಸರ್ಕಾರದ್ದು 8 ಲಕ್ಷ ಕೋಟಿ ಅಥವಾ 7.25 ಲಕ್ಷ ಕೋಟಿ ಸಾಲ ಇದೆ. ಈ ಸಾಲವನ್ನು ನೀವುಗಳೇ ತೀರಿಸಬೇಕು. ಈ ಭಾರವನ್ನು ನೀವೇ ಹೊರಬೇಕು. ನೀವಂತೂ ನಾಶ ಆದರೆ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ಮುಂದಿನ ಪೀಳಿಗೆ ಚೆನ್ನಾಗಿರಲಿ ಅಂತ ಆಶಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕರ್ನಾಟಕ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಅಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ. ಪ್ರೀತಿ ಪ್ರೇಮಕ್ಕೆ ತುಂಬ ಬೆಲೆ ಕೊಡೋಂಥ ವ್ಯಕ್ತಿ ನಾನು. ದ್ವೇಷವನ್ನು ದೂರ ಇಡಬೇಕು, ದ್ವೇಷ ನಾಶ ಆಗಬೇಕು ಅನ್ನೋ ವ್ಯಕ್ತಿ ನಾನು. ಹಾಗಾಗಿನೇ ಇವತ್ತು ವ್ಯಾಲೆಂಟೈನ್ಸ್ ಡೇ. ಇಡೀ ಪ್ರಪಂಚ ಖುಷಿಯಿಂದ, ನಗುವಿನಿಂದ, ಪ್ರೀತಿಯಿಂದ, ಪ್ರೇಮದಿಂದ ಬದುಕಿರಲಿ, ನಗುತ್ತಿರಲಿ ಅಂತ ಹೇಳುತ್ತಾ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.